ನಮಸ್ಕಾರ. ನನ್ನ ಹೆಸರು ಆನಂದ್ ಹೈಪತಿ. ಇವತ್ತು ನಾನು ಮಂಗಳೂರಿಗೆ ಹೊರಟಿದ್ದೆ. ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿರಲಿಲ್ಲ. ಸಡನ್ನಾಗಿ ಹಾಸನ ದಾಟಿದ ಮೇಲೆ ಏನೋ ವ್ಲಾಗ್ ಮಾಡಬೇಕು ಅಂತ ಅನಿಸ್ತು. ಸೊ ದಿಸ್ ಇಸ್ ಮೈ ಫಸ್ಟ್ ವ್ಲಾಗ್. ಸುಮಾರು 1:15 ನಾನು ಬೆಂಗಳೂರು ಹೊರಟೆ. ಇವಾಗ ಟೈಮ್ ಬಂದ್ಬಿಟ್ಟು 5. ಸೊ ಹಾಸನ ದಾಟಿದ್ದೀನಿ. ಇವಾಗ ಸಕಲೇಶ್ಪುರಕ್ಕೆ ಹೊರಟಿದ್ದೀನಿ. ಒಂದು 25 ಕಿಲೋಮೀಟ್ರು. ಸೊ 25 ಕಿಲೋಮೀಟ್ರು ಸಕಲೇಶ್ಪುರಕ್ಕೆ ಹೋಗ್ಬಿಟ್ಟು ಅದೊಂದು ಸ್ವಲ್ಪ ಊಟ ಮಾಡಿ ಆಮೇಲಿಂದ ಮಂಗಳೂರಿಗೆ ಹೊರಡ್ತೀನಿ. ಸೊ ಕೀಪ್ ವಾಚಿಂಗ್, ಅಪ್ಡೇಟ್ ಕೊಡ್ತೇನೆ. ಥ್ಯಾಂಕ್ ಯು. ಸೊ ಇದು ನನ್ನ ಬ್ಯಾಕ್ ಪ್ಯಾಕು. ಬನ್ನಿ ಹೊರಡೋಣ. ಸಕಲೇಶ್ಪುರದ ಮಸಾಲೆ ದೋಸೆ. ಸೊ ಅದನ್ನು ತಿನ್ಕೊಂಡು ಜರ್ನಿ ಸ್ಟಾರ್ಟ್ ಮಾಡೋಣ. ಅಂತೂ ಇಂತೂ ಮಂಗಳೂರಿಗೆ ಬಂದ್ವಿ. ಇವಾಗ ಲಾಡ್ ಬಿಡಿಸ್ಬೇಕು. ಸೊ ಅಟ್ ಲಾಸ್ಟ್ ಮಂಗಳೂರಿಗೆ ಬಂದೆ ಆ್ಯಂಡ್ ಸ್ವಲ್ಪ ಟೈರ್ಡ್ ಆಗಿದ್ದೀನಿ. ಊಟಕ್ಕೆ ಏನಾದರೂ ಮಾಡಬೇಕು. ಸೊ ಸ್ವಿಗ್ಗಿಯಿಂದ ಏನಾದರೂ ತರಿಸೋಣ ಅಂದ್ಕೊಂಡಿದ್ದೀನಿ. ಸೊ ದೇರ್ ಯು ಗೋ. ಎಲ್ರಿಗೂ ಗುಡ್ ಮಾರ್ನಿಂಗ್. ಇವತ್ತು ನಾನು ಮಂಗಳದೇವಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಸೊ ಮಂಗಳೂರು ಅಂತ ಹೆಸರು ಬಂದಿದ್ದೆ ಆ ಮಂಗಳದೇವಿ ದೇವಸ್ಥಾನದಿಂದ. ಸೊ ಇವತ್ತು ನಾನು ಇವಾಗ ಜಸ್ಟ್ ನಾನು ಒಂದು ಕಾಫಿ ತೊಗೊಂಡಿದ್ದೀನಿ. ಅದನ್ನು ಕುಡಿದುಬಿಟ್ಟು ತಿಂಡಿ ತಿಂದ್ಬಿಟ್ಟು ರೈಟ್ ದೇವಸ್ಥಾನ. ಸೊ ಸಿ ಯು ಸೂನ್. ಇಲ್ಲಿ ನೋಡ್ಬೋದು ಇಡ್ಲಿ, ಚಟ್ನಿ, ಸಾಂಬಾರು, ವಡೆ ಹಾಗೂ ಕಾಫಿ. ಎಲ್ರಿಗೂ ನಮಸ್ಕಾರ. ನಾನು ಜಸ್ಟ್ ಮಂಗಳದೇವಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದೆ. ತುಂಬ ಚೆನ್ನಾಗಿ ದರ್ಶನ ಆಯಿತು, ದೇವಿ ದರ್ಶನ ಆಯಿತು. ನಾನು ಮಂಗಳೂರಿಗೆ ಬಂದಿದ್ದೆ ಆ ದೇವಸ್ಥಾನ ವಿಸಿಟ್ ಮಾಡಬೇಕು ಅಂತ, ನೋಡ್ಬಿಟ್ಟು ಬರಬೇಕು ಅಂತ. ಸೊ ಇವತ್ತು ಫ್ರೈಡೇ ಇದ್ದರಿಂದ ಊಟ ಬೇರೆ ಕೊಟ್ಟರು. ನಾನು ಆ ದೇವಸ್ಥಾನದಲ್ಲಿದ್ದಾಗ ಒಂದು ಮೇಜರ್ ಪಾಯಿಂಟ್ ನಾನು ಅಬ್ಸರ್ವ್ ಮಾಡಿದೆ. ಸೊ ಅಲ್ಲಿ ತುಂಬ ಜನ ಬಂದಿದ್ರು ಫ್ರೈಡೇ ಅಂತ, ತುಂಬ ರಶ್ ಇತ್ತು. ಆದರೆ ಒಬ್ಬರೂ ಮೊಬೈಲ್ ತೆಗೆದುಬಿಟ್ಟು ಒಂದು ವಿಡಿಯೋ ಮಾಡೋದಾಗಲಿ, ಫೋಟೋ ಹಿಡಿಯೋದಾಗಲಿ ಅಥವಾ ಮಾತಾಡೋದಾಗಲಿ ಯಾರೂ ಮಾಡಲಿಲ್ಲ. ಸೊ ಅದನ್ನು ನೋಡಿದಾಗ ತುಂಬಾ ಖುಷಿ ಆಯಿತು. ಆ್ಯಂಡ್ ಅಲ್ಲಿ ಕೂತಿದ್ದಾಗ ಭಕ್ತಿ ಬಂತು. ಆ್ಯಂಡ್ ತುಂಬ ಒಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ನಾನು ಬೆಂಗಳೂರಲ್ಲಿದ್ದಾಗ ತುಂಬ ದೇವಸ್ಥಾನಕ್ಕೆ ಹೋಗಿದ್ದೀನಿ, ತುಂಬ ದೇವಸ್ಥಾನಕ್ಕೆ ವಿಸಿಟ್ ಮಾಡ್ತಾ ಇರ್ತೀನಿ. ಬಟ್ ಅಲ್ಲಿ ವಾತಾವರಣನೇ ಬೇರೆ ಅನಿಸುತ್ತೆ. ತುಂಬ ಜನ ಮೊಬೈಲಲ್ಲಿ ಮಾತಾಡ್ತಾ ಇರ್ತಾರೆ, ಜೋರಾಗಿ ಮಾತಾಡ್ತಾ ಇರ್ತಾರೆ, ದೇವ್ರನ್ನ ಬಿಟ್ಟು ಬೇರೆ ಎಲ್ಲ ಕಡೆ ನೋಡ್ತಾ ಇರ್ತಾರೆ. ಸೊ ಅದನ್ನು ಇಲ್ಲಿ ನೋಡಲಿಲ್ಲ. ಆ್ಯಂಡ್ ಐ ಥಿಂಕ್ ಬಹಳನೇ ಖುಷಿ ಆಯಿತು. ಸೊ ಎಸ್, ಇದು ನನ್ನ ಎಕ್ಸ್ಪೀರಿಯನ್ಸು. ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಟೆರೆಸ್ಸಿಗೆ ಬಂದಿದ್ದೀನಿ. ನೀವು ವ್ಯೂ ನೋಡಬೇಕಿದೆ, ನೋಡಿ. ವೆರಿ ಗುಡ್ ಮಾರ್ನಿಂಗ್. ಸೊ ಇವತ್ತು ನಾನು ವಾಪಸ್ ಬೆಂಗಳೂರಿಗೆ ಹೊರಡ್ತಾ ಇದ್ದೀನಿ. ಆ್ಯಂಡ್ ಎವ್ರಿಥಿಂಗ್ ಇಸ್ ಸೆಟ್ ನೌ. ನೀವು ನೋಡ್ಬೋದು ಬ್ಯಾಕ್ ಪ್ಯಾಕ್ ಇಸ್ ಸೆಟ್. ಸೊ ಇವಾಗ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ದ ಟೈಮ್ ಇಸ್ ಅರೌಂಡ್ 11:35 now. So see you.
ಸೊ ಅಟ್ ಲಾಸ್ಟ್ ನಾವು ಕೂರ್ಗಿಗೆ ಬಂದಿದ್ದೀವಿ. ಕೂರ್ಗಿಗೆ ಬಂದುಬಿಟ್ಟು ಇಲ್ಲಿ ಊಟ ಮಾಡ್ಕೊಂಡು ಹೋಗೋಣ ಅಂತ. ಸೊ ನೆಕ್ಸ್ಟು ಡೈರೆಕ್ಟ್ ಬೆಂಗಳೂರು. ಸೊ ಇವಾಗ ಊಟ ಆಯಿತು. ಇವಾಗ ಕೂರ್ಗ್ನ ಬಿಟ್ಟು ಬೆಂಗಳೂರು ಕಡೆ ಪಯಣ. ಸೊ ಸಿ ಯು ಸೂನ್. ಇದೇ ನಮ್ಮ ಸೌತ್ ಇಂಡಿಯನ್ ಊಟ. ಸೊ ಇವಾಗ ಜಸ್ಟ್ ಊಟ ಆಯಿತು. ಇವಾಗ ಊಟ ಆದಮೇಲೆ ಬೆಂಗಳೂರು ಕಡೆ ಪಯಣ. ಸೊ ಸ್ಟೇ ಟ್ಯೂನ್. ಸಿಕ್ಕಾಪಟ್ಟೆ ಬಿಸಿಲಿತ್ತು. ಸೊ ಗಾಡಿ ಓಡಿಸೋದು ತುಂಬಾ ಕಷ್ಟ ಈ ಬಿಸಿಲಲ್ಲಿ. ಅವಾಗವಾಗ ಟೀ ಬ್ರೇಕ್ ತೊಗೊತಾ ಇರಬೇಕಾಗತ್ತೆ. ಸೊ ಇವಾಗ ಮತ್ತೆ ನಾನು ಮೈಸೂರು ಹತ್ರ ಇದ್ದೀನಿ. ಮೈಸೂರಿಂದ ಸುಮಾರು 50 ಕಿಲೋಮೀಟರ್ಸ್ ದೂರದಲ್ಲಿದ್ದೀನಿ. ಸೊ ಒಂದು ಟೀ ಬ್ರೇಕ್. ಸೊ ಇಲ್ಲಿ ಟೀ ಶಾಪಿಗೆ ಬಂದಿದ್ದೀನಿ. ಎಷ್ಟು ಚೆನ್ನಾಗಿದೆ ನೋಡಿ ಟೀ ಶಾಪ್. ಇದು ಟೀ ಶಾಪು ವನಶ್ರೀ ಟೀ ಗಾರ್ಡನ್ ಅಂತ ತುಂಬ ಬ್ಯೂಟಿಫುಲ್. ಸೊ ಎಂಜಾಯಿಂಗ್ ದ ಟೀ ಸೆಷನ್ ಆ್ಯಂಡ್ ಸನ್ಸೆಟ್. ಸೊ ಟೀ ಕುಡ್ದಾಯ್ತು ಇಲ್ಲಿ ವನಶ್ರೀ ಟೀ ಗಾರ್ಡನ್ಸಲ್ಲಿ. ಟೀಗಿಂತ ನೀರೇ ಚೆನ್ನಾಗಿತ್ತು. ಸೊ ಇವಾಗ ತಮಾಷೆ ಮಾಡಿದೆ ಅಷ್ಟೇ, ಸ್ವಲ್ಪ ಚೆನ್ನಾಗಿ ಮಾಡಿಕೊಟ್ರು ಟೀನ. ಆ್ಯಂಡ್ ಇವಾಗ ಮೈಸೂರಿಗೆ ಹೊರಡ್ತಾ ಇದ್ದೀನಿ. ಹೊರಡೋಣ. ಜೈ ಬಜರಂಗಬಲಿ. ಕಮಾನ್. ಬಂದ್ವಿ ಮೈಸೂರಿಗೆ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಬೆಂಗಳೂರಿಗೆ ಬಂದೆ. ನಿನ್ನೆ ರಾತ್ರಿ ಸುಮಾರು 10:00 ನಾನು ಬೆಂಗಳೂರಿಗೆ ಬಂದೆ. ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ ನಿನ್ನೆ ರಾತ್ರಿ. ಯಾಕೆ ಅಂತಂದರೆ ನನ್ನ ಫೋನ್ ಸ್ವಿಚ್ ಆಫ್ ಆಗೋಗಿತ್ತು. ತುಂಬಾ ಸ್ಟ್ರೈನಿಂಗ್ ಜರ್ನಿ ಆ್ಯಂಡ್ ಬಟ್ ತುಂಬಾ ಎಂಜಾಯ್ ಮಾಡಿದೆ ಈ ಜರ್ನಿ. ಸೊ ಇದು ನನ್ನ ಮೊದಲನೇ ಬ್ಲಾಗು. ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ ಅಂತ ಹೇಳ್ತೀನಿ. ಯಾಕೆ ಅಂತಂದರೆ ಈ ವ್ಲಾಗು ನಿಮ್ಗೆಲ್ಲರಿಗೂ ಇಷ್ಟ ಆದರೆ ನಾನು ಇದನ್ನು ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಬಗ್ಗೆ ಹೇಳಬೇಕು ಅಂದರೆ ನಾನೊಬ್ಬ ಡೈರೆಕ್ಟರ್, ಆ್ಯಕ್ಟರ್ ಹಾಗೂ ಒಬ್ಬ ಹಾಡು ಹಾಡ್ತೀನಿ. ಸೊ ನಾನೊಂದು ಶಾರ್ಟ್ ಫಿಲ್ಮ್ ಸತ್ಯ ಅಂತ ಒಂದು ಮಾಡಿದ್ದೀನಿ. ಅದು ಇನ್ನೇನು ಸ್ವಲ್ಪ ದಿನದಲ್ಲಿ ರಿಲೀಸ್ ಆಗುತ್ತೆ. ಸೊ ಆ್ಯಸ್ ಎ ಫಿಲ್ಮ್ ಮೇಕರ್ ನನಗೆ ಸಿಕ್ಕಾಪಟ್ಟೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಇಷ್ಟ. ಅಡ್ವೆಂಚರ್ಸ್ ಅಂದರೆ ತುಂಬ ಇಷ್ಟ. ಸೊ ನನಗೆ ಬೇಜಾರಾದಾಗ ಅಥವಾ ಖುಷಿಯಾದಾಗ ಅಥವಾ ಕೆಲಸ ಏನೂ ಇಲ್ಲದೇ ಇದ್ದಾಗ ನಾನು ಬೈಕ್ ತೊಗೊಂಡು ಹೊರಟೋಗ್ತೀನಿ. ಸೊ ಜರ್ನಿ ಪ್ಲ್ಯಾನ್ ಮಾಡಲ್ಲ, ಜಸ್ಟ್ ಒಂದು ಸೋಲೋ ಹೊರಟೋಗ್ತೀನಿ. ಯೂಶ್ವಲಿ ನಾನು ಹೋಗೋದೇ ಸೋಲೋ. ಸೊ ಹಾಗೆ ಬಟ್ ಆದರೆ ಈ ಟ್ರಿಪ್ಪು ನಾನು ಮಾಡಿದ್ದು ಯಾಕೆ ಅಂತಂದರೆ ನಾನು ಮಂಗಳೂರಿಗೆ ಹೋಗ್ಬಿಟ್ಟು ಮಂಗಳಾದೇವಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ನನಗೆ ತುಂಬ ಆಸೆ ಇತ್ತು. ಅದಕ್ಕೋಸ್ಕರ ಹೋಗಿದ್ದು. ಹೋಪ್ಫುಲಿ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಈ ವ್ಲಾಗು ಅಂತ ಅಂದ್ಕೊತೀನಿ. ಆ್ಯಂಡ್ ನಿನ್ನೆ ನಾನು ಮಂಗಳೂರಿಂದ ಬರುವಾಗ ಸೊ ಮಂಗಳೂರು ಔಟ್ಸ್ಕಟ್ಸ್, ಸೊ ಇನ್ನೇನು ಮಂಗಳೂರು ದಾಟಿದ್ದೆ. ದಾಟಿದಾಗ ಒಂದು ಪೆಟ್ಟಿ ಅಂಗಡಿಯಲ್ಲಿ ನಾನು ಟೀ ಕುಡಿದೆ. ಸೊ ಆವಾಗ ಅಲ್ಲಿ ಒಬ್ಬರು ಅಹ್ಮೆದ್ ಅಂತ ಅವ್ರ ಹೆಸರು. ಸೊ ಅವ್ರಿಗೆ ಸುಮಾರು ಒಂದು 60+ ಆಲ್ಮೋಸ್ಟ್ ಏಜ್ ಆಗಿದೆ. ಅವರು ಹಾಗೆ ಕೇಳ್ತಿದ್ರು, ನೀನು ಎಲ್ಲಿಂದ ಬಂದಿದ್ದೀಯಾ, ಸೊ ಏನು ಕೆಲಸದ ಮೇಲೆ ಬಂದಿದ್ದ, ಯಾಕೆ ಬಂದಿದ್ದು ಅಂತೆಲ್ಲ ಕೇಳಿದ್ರು. ಅದಕ್ಕೆ ನಾನು ಕ್ಯಾಶುವಲಾಗಿ ಹೇಳಿದೆ, ಇಲ್ಲ ಸರ್ ನಾನು ಈ ಥರ ಸುತ್ತಾಡ್ತಾ ಇರ್ತೀನಿ, ನನಗೆ ಅಡ್ವೆಂಚರ್ಸ್ ಅಂದರೆ ಇಷ್ಟ, ಅದಕ್ಕೆ ಬೈಕ್ ತೊಗೊಂಡು ಬಂದ್ಬಿಟ್ಟೆ ಅಂತ. ಸೊ ಹಾಗೆ ಮಾತಾಡ್ತಾ ಇದ್ದಾಗ ಹಿ ವಾಸ್ ಟೆಲಿಂಗ್, ನಾನು ಅದೇ ಹೇಳಿದೆ, ತುಂಬ ಖುಷಿ ಆಯಿತು ಸರ್ ನಿಮ್ಮ ಸಿಟಿ ನೋಡ್ಬಿಟ್ಟು, ತುಂಬ ಒಳ್ಳೆ ಜನ ಇದ್ದಾರೆ ಇಲ್ಲಿ ಆ್ಯಂಡ್ ತುಂಬ ಕ್ಲೀನ್ ಸಿಟಿ, ತುಂಬ ಎಂಜಾಯ್ ಮಾಡಿದೆ ಟ್ರಿಪ್ಪು ಅಂತ ಹೇಳಿದೆ. ಸೊ ಅವ್ರು ಹಂಗೆ ಹೇಳಿದ್ರು, ಹೌದು ಮೊದಲು ಇನ್ನೂ ತುಂಬ ಚೆನ್ನಾಗಿತ್ತು. ಮುಂಚೆ ಅವ್ರು ಚಿಕ್ಕವರಾಗಿದ್ದಾಗ ಈ ಫೈಟ್ಸ್ ಎಲ್ಲ ಇರಲಿಲ್ವಂತೆ. ನಾನೇನು ಹೇಳ್ತಾಯಿದ್ದೀನಿ ಅಂತಂದರೆ ಕ್ಯಾಸ್ಟ್ ವಿಚಾರದಲ್ಲಿ, ರಿಲಿಜನ್ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಜಗಳ ನಡೀತದೆ ಎಲ್ಲ ಕಡೆ. ಸೊ ಅದು ಇರಲಿಲ್ಲ, ತುಂಬ ಚೆನ್ನಾಗಿದ್ವಿ. ಸೊ ಅದನ್ನು ಹೇಳ್ತಾಯಿದ್ರು. ಆ್ಯಂಡ್ ಅವ್ರು ಅದೇ ಹೇಳಿದ್ದು, ಎಲ್ಲ ಒಗ್ಗಟ್ಟಾಗಿರಬೇಕು, ಒಂದೇ ದೇಶ ಇದು,
ಯಾಕೆ ಈ ಥರ ರಿಲಿಜನ್ ಅಂತ ಬಂದಾಗ ಇಷ್ಟೊಂದು ಜಗಳಗಳಾಗತ್ತೆ ಅಂತ ಅವ್ರು ಹೇಳ್ತಾಯಿದ್ರು. ಅದೇ ನಾನು ಹೇಳ್ತಾ ಇದ್ದೆ, ಕರೆಕ್ಟು, ಆ ಥರ ಆಗಬಾರ್ದು ಅಂತ ಮಾತಾಡ್ತಾ ಇದ್ದೆ. ಆ್ಯಂಡ್ ಓವರಾಲ್ ತುಂಬಾ ಖುಷಿ ಆಯಿತು ಈ ಟ್ರಿಪ್ ಮಾಡಿದಾಗ. ತುಂಬ ಕಲ್ತಿದ್ದೀನಿ. ಸೊ ನಾನು ಎಲ್ಲರಿಗೂ ಅದೇ ಹೇಳೋದು, ಅಂದರೆ ಯಾರೋ ದೊಡ್ಡವ್ರು ಹೇಳಿದಾರಲ್ಲ, ದೇಶ ಸುತ್ತು ಕೋಶ ಓದು ಅಂತ, ಅದು ತುಂಬಾ ಸತ್ಯ ಅಂತ ಕಾಣಿಸುತ್ತೆ ನನಗೆ. ಯಾಕೆ ಅಂತಂದರೆ ಒಂದು ಟ್ರಿಪ್, ಆ ಟ್ರಿಪ್ ಕ್ಯಾನ್ ಚೇಂಜ್ ಯುವರ್ ಥಿಂಕಿಂಗ್, ಕ್ಯಾನ್ ಚೇಂಜ್ ಯುವರ್ ಪರ್ಸೆಪ್ಷನ್ ಟುವರ್ಡ್ಸ್ ಲೈಫ್. ತುಂಬಾ ಖುಷಿ ಆಯಿತು. ಹಾಗೆ ನಾನು ಮತ್ತೆ ಸಾರಿ ಕೇಳ್ತೀನಿ. ಯಾಕೆ ಅಂತಂದರೆ ನನ್ನ ಹತ್ರ ಯಾವುದೇ ಆದ ಗೇರ್ ಇರಲಿಲ್ಲ. ಅಂದರೆ ರೆಕಾರ್ಡ್ ಮಾಡೋಕ್ಕೆ ಒಂದು ಕ್ಯಾಮ್ರಾ ಆಗಿರ್ಬೋದು ಅಥವಾ ಗೋಪ್ರೋ ಇರಲಿಲ್ಲ. ಸೊ ಇದೆಲ್ಲ ಖರೀದಿ ಮಾಡಬೇಕು ಅಂತಿದ್ದೀನಿ. ಐ ವಾಂಟ್ ಟು ಬೈ ಆಲ್ ದೀಸ್ ಥಿಂಗ್ಸ್ ಆ್ಯಂಡ್ ಒಂದು ಪ್ರಾಪರ್ ಪ್ರೊಫೆಷ್ನಲ್ ವ್ಲಾಗ್ ಮಾಡ್ತೀನಿ. ಸೊ ನಿಮಗೆಲ್ಲರಿಗೂ ಖುಷಿಯಾಗಿದೆ ಅಂತ ಅಂದ್ಕೊತೀನಿ. ಆ್ಯಂಡ್ ಹೀಗೆ ನನ್ನನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸಪೋರ್ಟ್ ಮಾಡಿ ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ ಸ್ಪೆಷಾಲಿಟಿ ಏನು ಅಂತಂದರೆ ಐ ಆಮ್ ಅನ್ಪ್ರಿಡಿಕ್ಟಬಲ್. ನನ್ನ ಚಾನಲ್ ತುಂಬ ಅನ್ಪ್ರಿಡಿಕ್ಟಬಲ್ಲು. ಸೊ ಕೀಪ್ ವಾಚಿಂಗ್, ಸ್ಟೇ ಟ್ಯೂನ್. ಎಲ್ರಿಗೂ ಥ್ಯಾಂಕ್ಸ್.